ಇರಾನ್ನಿಂದ ಇಸ್ರೇಲ್ ಮೇಲೆ ಅತಿ ದೊಡ್ಡ ದಾಳಿಯನ್ನು ನಡೆಸಲಾಗಿದ್ದು ದಾಳಿ ಪ್ರತಿದಾಳಿ ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ಮುಂದುವರೆದಿದ್ದು ಇರಾನ್ನಿಂದ ಇಸ್ರೇಲ್ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸಲಾಗಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ದು ವಾಯುಪಡೆಯ ಕಮಾಂಡರ್ ನಿವಾಸದ ಮೇಲೆಯೂ ಕೂಡ ಇರಾನ್ನಿಂದ ಅಟ್ಯಾಕ್ ಮಾಡಲಾಗಿದೆ. ಹೈಪರ್ಸಾನಿಕ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಲಾಗಿದ್ದು ಇರಾನ್ನ ದಾಳಿಗೆ ಇಸ್ರೇಲ್ ಭದ್ರತಾ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ನಾಶವಾಗಿದೆ. ಇಸ್ರೇಲ್ನ ಹಲವು ಉನ್ನತ ಸೇನಾಧಿಕಾರಿಗಳು ಕೂಡ ಹತ್ಯೆಯಾಗಿದ್ದು ಸೇನಾಧಿಕಾರಿಗಳನ್ನ ಹತ್ಯೆ ಮಾಡಿದ್ದೇವೆಂದು ಇರಾನ್ ಘೋಷಣೆಯನ್ನ ಮಾಡಿದೆ. ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು ಈಗ ಇರಾನ್ನಿಂದ ಇಸ್ರೇಲ್ ಮೇಲೆ ಅತಿ ದೊಡ್ಡ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ಇರಾನ್ನಿಂದ ದಾಳಿ ನಡೆಸಲಾಗಿದ್ದು ಈ ದಾಳಿಯಲ್ಲಿ ಇಸ್ರೇಲ್ನ ಹಲವು ಸೇನಾಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಅದರಲ್ಲೂ ಕೂಡ ಉನ್ನತ ಸೇನಾಧಿಕಾರಿಗಳು ಈ ದಾಳಿಯಿಂದ ಹತ್ಯೆಯಾಗಿದ್ದು ಸೇನಾಧಿಕಾರಿಗಳನ್ನ ಹತ್ಯೆ ಮಾಡಿದ್ದೇವಂತ ಈಗಾಗಲೇ ಇರಾನ್ ಘೋಷಣೆಯನ್ನು ಕೂಡ ಮಾಡಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದು ಅತಿ ದೊಡ್ಡ ದಾಳಿಯನ್ನ ಇರಾನ್ ಇಸ್ರೇಲ್ ಮೇಲೆ ನಡೆಸಿದೆ. ವಾಯುಪಡೆಯ ಕಮಾಂಡರ್ ನಿವಾಸದ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿದ್ದು ಹೈಪರ್ಸಾನಿಕ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದ್ದು ಇರಾನ್ನ ದಾಳಿಗೆ ಇಸ್ರೇಲ್ ಭದ್ರತಾ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ನಾಶವಾಗಿದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸಲಾಗಿದ್ದು ದಾಳಿ ಪ್ರತಿದಾಳಿ ಈಗಾಗಲೇ ಮುಂದುವರೆದಿದ್ದು ಇರಾನ್ ಇಸ್ರೇಲ್ ನಡುವೆ ತೀವ್ರಗೊಂಡಿದೆ ಸಂಘರ್ಷ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದ್ದು ದಿನದಿಂದ ದಿನಕ್ಕೆ ದಾಳಿ ಪ್ರತಿದಾಳಿ ಹೆಚ್ಚಾಗ್ತಾನೆ ಇದ್ದು ಬಹರೇನ್ನ ಹೋಟೆಲ್ ಒಂದರ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಅಮೆರಿಕದ ರಕ್ಷಣಾ ಅಧಿಕಾರಿಗಳಿಗೆ ಆತಿಥ್ಯ ವಹಿಸಿದ್ದ ಹೋಟೆಲ್ ಬಹರೇನ್ನ ಹೋಟೆಲ್ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಲಾಗಿದ್ದು ಒಟ್ಟಾರೆಯಾಗಿ ಅಮೆರಿಕದ 2 ಅಧಿಕಾರಿಗಳಿಗೆ ಈ ದಾಳಿಯಿಂದ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಂಡಿದ್ದು ಬೆಹ್ರಾನ್ನ ಹೋಟೆಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇರಾನ್ ವಿರುದ್ಧ ದಾಳಿ ನಡೆಸಲು 5 ವಾರಗಳಿಂದ ಕೂಡ ತಯಾರಿಯನ್ನ ನಡೆಸಲಾಗಿತ್ತು. ಇನ್ನೂ ಕೂಡ ದಾಳಿ ನಿಂತಿಲ್ಲ. ಅಗತ್ಯವಿದ್ರೆ ಯುದ್ಧವನ್ನ ತೀವ್ರಗೊಳಿಸುತ್ತೇವೆ ಅಂತ ಇರಾನ್ ವಿರುದ್ಧ ಇನ್ನು 4-5 ವಾರ ಯುದ್ಧ ಮುಂದುವರೆಯಲಿದೆ ಅಂತ ಇರಾನ್ ವಿರುದ್ಧ ಯುದ್ಧದಲ್ಲಿ ಅಮೆರಿಕ ಮೇಲುಗೈ ಸಾಧಿಸಿದೆ ಎಂದು ವಾಷಿಂಗ್ಟನ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಳ್ತಾ ಇದ್ದು ಬೆಹ್ರಾನ್ನ ಹೋಟೆಲ್ ಒಂದರ ಮೇಲೆ ಇರಾನ್ ದಾಳಿಯನ್ನು ನಡೆಸಿದ್ದು ಅಮೆರಿಕದ ರಕ್ಷಣಾ ಅಧಿಕಾರಿಗಳಿಗೆ ಆತಿಥ್ಯವನ್ನ ವಹಿಸಿದ್ದಂತಹ ಹೋಟೆಲ್ನಲ್ಲಿ ಬಹರೇನ್ನ ಹೋಟೆಲ್ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ. ಅಮೆರಿಕದ 2 ಅಧಿಕಾರಿಗಳಿಗೆ ಈ ಡ್ರೋನ್ ದಾಳಿಯಿಂದ ಗಾಯಗಳಾಗಿದೆ.